ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಲಿವಿಂಗ್ ಅಲೋನ್ ಕನಕ. ಇವತ್ತು ನಾನು ಬಾಟಲ್ ಪೇಂಟಿಂಗ್ ನಾನು ರಾಮೇಶ್ವರಂ ಕೆಫೆದಲ್ಲಿಂದ ಆರ್ಡರ್ ಮಾಡಿ ಇದರಲ್ಲಿ ಒಂದು ಲೆಮನೇಡ್ ತರಿಸಿದ್ದೆ. ಸೊ ಈ ಬಾಟಲ್ ಮೇಲೆ ಪೇಂಟ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಇದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ನಾನು ತುಂಬ ಇದು ಪ್ಲೇನ್ ಆಗಿರೋದ್ರಿಂದ ನಾನೀಗ ಇದರಲ್ಲಿ ಅಕ್ರಿಲಿಕ್ ಯೂಸ್ ಮಾಡಿ ಫುಲ್ಲು ಬ್ಲ್ಯಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಾಡೋದಕ್ಕೆ ಆರ್ಟಿಸ್ಟೇ ಆಗಿರಬೇಕು ಅಂತೆಲ್ಲ ಏನಿಲ್ಲ, ನಮಗೆ ಇಂಟ್ರೆಸ್ಟ್ ಇದ್ದರೆ ಸಾಕು. ಯಾವುದೇ ಆಗಲಿ ನಿತ್ಯ ನಿರಂತರ ಪ್ರಾಕ್ಟೀಸ್ ಅದನ್ನ ಬಿಡದೆ ಮಾಡ್ತಾ ಹೋದರೆ ನಮಗೆ ಅದು ಬರುತ್ತೆ. ಸೊ ಈ ಥರ ನಾನು ಫುಲ್ಲು ಬಾಟಲ್ನ ಬ್ಲ್ಯಾಕ್ ಕಲರ್ ಹಾಕಿ ಮಾಡ್ಕೊಳ್ತೀನಿ ಫಸ್ಟು. ಅದಾದಮೇಲೆ ಮೇಲೆ ಡಿಸೈನ್ ಮಾಡೋದನ್ನ ತೋರಿಸ್ತೀನಿ. ಸೊ ಇವಾಗ ಬಾಟಲ್ನ ನಾನು ಫುಲ್ಲು ಕಲರ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ ಅಂತಂದರೆ, ನಾನು ನೋಡಿ ಆರೆಂಜ್ ಕಲರ್ ಅಕ್ರಿಲಿಕ್ ತೊಗೊಳ್ತೀನಿ. ಇಯರ್ ಬಡ್ಸ್ ತೊಗೊಂಡಿದ್ದೀನಿ. ಸೊ ಇದನ್ನು ಹೇಗೆಂದರೆ, ನಾನು ಆ್ಯಬೋರಿಜಿನಲ್ ಆರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನೀವು ಓದಿ ತಿಳ್ಕೊಳ್ಬಹುದು. ಇಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಆ್ಯಬೋರಿಜಿನಲ್ ಆರ್ಟ್ ಮಾಡಿಬಿಟ್ಟು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಸೊ ನಾನು ಡೌನಿಂದ ಸ್ಟಾರ್ಟ್ ಮಾಡ್ತೀನಿ. ಈ ಥರ ಸುಮ್ಮನೆ ಡಾಟ್ಸ್. ನಾನು ಇದನ್ನ ಎಷ್ಟು ಸಿಂಪಲ್ಲಾಗಿ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಯಾವುದೇ ವಿಷಯದ ಬಗ್ಗೆ ನಾವು ಓದಿದಾಗ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಅಷ್ಟೇ ವಿಷಯ, ಇನ್ನೇನೂ ಇಲ್ಲ. ಮತ್ತು ಮಾಡಿ ಮಾಡಿ ಕಲ್ತ್ಕೋಬೇಕು. ಪ್ರಾಕ್ಟೀಸ್. ಕ್ಲಾಸ್ಗೆ ಹೋಗಬೇಕು, ಎಲ್ಲರೂ ಕ್ಲಾಸ್ಗೆ ಹೋಗೋದಕ್ಕಾಗೋದಿಲ್ಲ. ನೋಡಿ, ಜಸ್ಟ್ ಡಾಟ್ಸ್ ಇಡ್ತಾ ಇದ್ದೀನಿ. ನಾನು ಈಗಲೇ ಪೇಂಟ್ ಮಾಡಿಬಿಟ್ಟು ಈಗಲೇ ನಾನು ನಿಮಗೆ ಈ ಥರ ಡಾಟ್ಸ್ ಇಡ್ತಾಯಿದ್ದೀನಿ. ಡ್ರೈ ಆಯಿತಾ ಅಷ್ಟು ಜಲ್ದಿ ಅಂತ ಕೇಳಿದ್ರೆ, ಅದು ನಾವು ಥಿನ್ ಕೋಟಿಂಗಾಗಿ ಹೊಡಿಬೇಕು. ಸುಮ್ಮನೆ ಜಾಸ್ತಿ ಪೇಂಟ್ ಎತ್ಕೊಂಡು ಹೊಡೆದ್ರೆ ಡ್ರೈ ಆಗೋದಕ್ಕೂ ತುಂಬ ಕಾಲಾವಕಾಶ ಹಿಡಿಯುತ್ತೆ. ಈಗ ಈ ಡಾಟ್ಸ್ ಇಡ್ತಾ ಇದ್ದೀನಲ್ಲ, ಇದು ಡ್ರೈ ಆಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಎತ್ತುತ್ತೆ. ಯಾಕಂದರೆ ನಾವು ಮಡಗ್ತಿರೋದು ಡಾಟ್ಸು. ಆಯಿತಾ? ಈಗ ನಾನೇನು ಮಾಡ್ತೀನಿ, ಇಲ್ಲಿ ಕೂಡ ಒಂದು ಕ್ಲೋಷರ್ ಥರ ಎಂಡ್ಗೆ ಇಟ್ಕೊಳ್ತೀನಿ. ಸೆಂಟ್ರಲ್ಲಿ ಈಗ ನಮಗೆ ಯಾವ ಕಲರ್ಸ್ ಬೇಕಾದರೂ ಯೂಸ್ ಮಾಡಿ ನಾವು ಪೇಂಟಿಂಗ್ ಮಾಡ್ಕೋಬೋದು. ಈ ಮಕ್ಕಳಿಗೆ ಸಮ್ಮರ್ನಲ್ಲಿ ಜ್ಯೂಸಸ್ ಕುಡಿದ್ಬಿಟ್ಟು ಅವ್ರ ಕೈಯಲ್ಲೇ ಈ ಥರದ್ದು ಪೇಂಟಿಂಗ್ನ ಮಾಡಿಸಿದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಅವ್ರಿಗೂ ಒಂದು ಎಂಗೇಜ್ಡ್ ಆಗಿರ್ತಾರೆ, ಮತ್ತು ತಾಳ್ಮೆ ಬರುತ್ತೆ ಈ ಥರದ್ದು ಕ್ರಾಫ್ಟ್ ವರ್ಕ್ ಮಾಡಿದಾಗ. ನೋಡಿ, ನನ್ನ ಮೇಲೆ ಕೆಳಗೆ ಆರೆಂಜ್ ಬಳಸಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಸೆಂಟ್ರಲ್ಲಿ ರ್ಯಾಂಡಮ್ ಆಗಿ ಫ್ಲಾಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ನೋಡಿ, ನೋಡಿ ಇಲ್ಲಿ ಇಷ್ಟೇ. ನಾನು ಈ ಥರದ್ದು ರ್ಯಾಂಡಮ್ ಫ್ಲಾಸ್ನ ಹಾಕ್ಕೊಳ್ತೀನಿ. ಈಗ ನೋಡಿದ್ರಾ, ಸುಮ್ಮನೆ
ನಮಗೆ ಯಾವ ಕಲರ್ ಬೇಕಂದ್ರೂ ಆ ಕಲರಲ್ಲಿ ಮಾಡ್ಕೊಳ್ಬೋದು, ಮತ್ತು ಹೇಗೆ ಬೇಕಾದ್ರೂ ಡಿಸೈನ್ಸ್ನ ಮಾಡ್ಕೋಬೋದು. ನಾನಿದು ತೀರಾ ತುಂಬ ಸಿಂಪಲ್ ಆದಂಥ ಡಿಸೈನ್ನ ನಾನೀಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನೇನು ಮಾಡ್ತೀನಿ ಅಂತಂದರೆ, ಈಗ ಡಿಫ್ರೆಂಟ್ ಕಲರ್ನ ಇಲ್ಲೊಂದು ಜಾಗದಲ್ಲಿ ಮಾಡಿಬಿಡೋಣ. ನಾನು ಏನು ಮಾರ್ಕ್ ಹಾಕ್ಕೊಂಡಿಲ್ಲ, ಸುಮ್ಮನೆ ಹಾಗೇ ಮಾಡ್ತಾಯಿದ್ದೀನಿ. ಸೊ ನೋಡಿ ಈಗ ಇಷ್ಟೇ. ಈಗ ನಾನು ಕಲರ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಈಗ ನಾನು ಡಾರ್ಕ್ ಯೆಲ್ಲೋನ ಎತ್ಕೊಂಡಿದ್ದೀನಿ. ಈಗ ನೋಡಿ ಇದ್ರ ಸುತ್ತಲೇ ಇಕ್ತೀನಿ. ಇನ್ನು ಎಲ್ಲೋ ಅಲ್ಲ, ಇದ್ರ ಸುತ್ತಲೇ. ನೋಡಿದ್ರೆ ಇದೇ ಥರ ನಾನೆಲ್ಲ ಫ್ಲವರ್ಸ್ನೂ ಮಾಡಿ ನಿಮಗೆ ಫೈನಲ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಒಂದು ಪ್ಲ್ಯಾಂಟು ಮತ್ತು ಅದರಲ್ಲಿ 2 ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ಲವರ್ಸ್, ಮತ್ತು ಇಲ್ಲಿ 3 ಡಾಟ್ಸು, ಮತ್ತು ಮೇಲೆ ಕೆಳಗಡೆ ವೈಟ್ ಆ್ಯಡ್ ಮಾಡಿದೆ. ಇಷ್ಟೇ ನಮಗೆ ಬೇಕಾಗಿದ್ದ ಥರ. ಇದೇನು ತುಂಬ ಗ್ರೇಟ್ ಡಿಸೈನ್ ಅಲ್ಲ, ಬಟ್ ದೆನ್ ಆಲ್ಸೋ ನಾನು ಮಾಡಿರೋಂಥ ಖುಷಿ ಇದೆ. ನಾನು ಬಳಸೋವಾಗ ನನಗೆ ತುಂಬ ಚೆಂದ ಅನಿಸುತ್ತೆ. ಮತ್ತು ನನಗೆ ಈ ಡಿಸೈನ್ ಬೇಡ ಅಂದಾಗ ಮತ್ತೆ ಇದ್ರ ಮೇಲೆ ಪೇಂಟ್ ಮಾಡಿಬಿಟ್ಟು ಬ್ಯೂಟಿಫುಲ್ ಆದಂಥ ಮತ್ತೊಂದು ಪೇಂಟಿಂಗ್ನ ಮಾಡ್ಕೊಬೋದು. ಸೊ ನಿಮಗೆ ಇಷ್ಟ ಆದರೆ ಇದೇ ಥರ ನೀವೂ ಫುಡ್ ಆರ್ಡರ್ ಮಾಡಿದಾಗ, ಇಲ್ಲ ಅಂದರೆ ನಿಮಗೆ ಬಾಟಲ್ಸ್ ಸಿಕ್ಕಿದಾಗ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬಹುದು. ಇನ್ಸ್ಟೆಡ್ ಆಫ್ ಅದನ್ನು ಟ್ರಾಶ್ಗೆ ಹಾಕೋದಕ್ಕಿಂತ ನಾವು ಮತ್ತೆ ಯೂಸ್ ಮಾಡ್ಬೋದು. ಯಾಕಂದರೆ ಇದು ಗ್ಲಾಸ್ ಆಗಿರೋದ್ರಿಂದ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಬೋದು. ಮತ್ತು ಬೋರ್ ಹೊಡೆಯುತ್ತೆ ಪ್ಲೇನಾಗಿ ಅಂತಂದರೆ ಈ ಥರ ಏನಾದರೂ ಡಿಸೈನ್ಸು ಮಾಡ್ಕೊಬೋದು. ನಾನು ಯಾಕೆ ಇಷ್ಟು ಸಿಂಪಲಾಗಿ ಡಿಸೈನ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಲೈಕ್ ಎಲ್ಲರಿಗೂ ಡಿಸೈನ್ಸ್ ಬರೋದಿಲ್ಲ. ಸೊ ಈ ಥರನೂ ಮಾಡ್ಕೊಬೋದು ಅಂತ ನಾನು ನಿಮಗೆ ತುಂಬ ಸಿಂಪಲ್ಲಾಗಿರೋಂಥ ಡಿಸೈನ್ನ ತೋರಿಸಿದ್ದೀನಿ. ಲಿವಿಂಗ್ ಅಲೋನ್ ಕನಕ, ಇದನ್ನು ಒಬ್ಬರು ಕೇಳಿದ್ರು ಯಾಕೆ ಹೆಸರಿಟ್ಟಿದ್ದೀರಾ ಅಂತ ಹೇಳಿ. ಸೊ ಒಂಟಿಯಾಗಿ ಇದ್ದರೆ ಮನುಷ್ಯ ಏನೆಲ್ಲ ಮಾಡ್ತಾನೆ, ಏನೆಲ್ಲ ಹವ್ಯಾಸಗಳು ಒಳ್ಳೆ ರೀತಿಯಲ್ಲಿ ತೊಗೊಂಡೋದ್ರೆ ಬರುತ್ತೆ, ಇನ್ಕ್ಯಾಲ್ಕುಲೇಟ್ ಮಾಡ್ಕೊಳ್ತಾರೆ ಅನ್ನೋದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು. ಎಲ್ಲರಿಗೂ ಹಂಚ್ಕೋಬೇಕಂತ ಅನ್ನಿಸ್ತು. ಅದಕ್ಕೋಸ್ಕರನೇ ಈ ಚಾನಲ್ನ ನಾನು ಓಪನ್ ಮಾಡಿರೋದು. ಸೊ ಹಾಗೆ ಕಲ್ತಿದ್ದೆ ಈ ಆರ್ಬೋರಿಜಿನಲ್ ಆರ್ಟ್, ಇಯರ್ಬಡ್ ಪೇಂಟಿಂಗ್, ಮತ್ತು ಈ ಥರ ಏನಾದರೂ ಮನೆಯಲ್ಲಿ ವಸ್ತುಗಳನ್ನೇ ಪೇಂಟ್ ಮಾಡಿ ನನ್ನನ್ನು ನಾನು ಎಂಗೇಜ್ಡಾಗಿ ಇಟ್ಕೊಳ್ಳೋವಂಥದ್ದು. ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಪ್ಲೀಸ್ subscribe to the channel and support me. Thank you for watching.